ಶಿವನ ಮೇಲೆ ಕಲ್ಲು ಎಸೆದ ವ್ಯಕ್ತಿ ಬಗ್ಗೆ ನಿಮಗೆ ಗೊತ್ತಾ? ಸಾಕ್ಯ ನಾಯನಾರ್. ಇವರು ಚಿಕ್ಕ ವಯಸ್ಸಿಂದಾನೆ ಹುಟ್ಟು ಸಾವು ಅಂದ್ರೆ ಏನು ಅನ್ನೋದನ್ನ ಆಳವಾಗಿ ಹುಡುಕಾಡ್ತಾ ಇರ್ತಾರೆ. ಅಲ್ಲಿಂದ ಕಾಂಚೀಪುರಂ ಬಂದು ಬುದ್ಧಿಸ್ಟ್ ಕನ್ವರ್ಟ್ ಆಗಿ ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನ ಮಾಡಿದಾಗ ಅಲ್ಲೂ ಉತ್ತರ ಸಿಗಲ್ಲ. ಶೈವರ ದಾರಿಯೇ ಸರಿ ಎಂದು ತಿಳಿದು ಶಿವನ ಮೇಲೆ ಅಪಾರವಾದ ಪ್ರೀತಿ ಮತ್ತೆ ಭಕ್ತಿ ಹೆಚ್ಚಾಗತ್ತೆ ಅವರಲ್ಲಿ. ಒಂದಿನ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಒಂದ್ ಶಿವಲಿಂಗ ನೋಡ್ತಾರೆ. ಆ ಶಿವಲಿಂಗ ನೋಡ್ತಾ ಇದ್ದಂಗೆನೆ ಯಾವತ್ತೂ ಉಂಟಾಗದಂತ ಶಾಂತಿ ಮತ್ತೆ ಖುಷಿ ಅವ್ರ ಮನ್ಸಿಗೆ ಉಂಟಾಗಿ ಆ ಶಿವಲಿಂಗ ನೋಡ್ತಾ ಅಲ್ಲೇ ನಿಂತ್ಕೊಂತಾರೆ. ಅವರು ತಕ್ಷಣಕ್ಕೆ ಆ ಫೀಲಿಂಗ್ ನ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಲಿ ಅಂತ ಗೊತ್ತಾಗದೆ ಅಕ್ಕಪಕ್ಕದಲ್ಲಿ ಇದ್ದಂತ ಕಲ್ನ ಎತ್ಕೊಂಡು ಶಿವಲಿಂಗದ ಮೇಲೆ ಎಸಿತಾರೆ. ಅದೇ ತರ ದಿನ ಅಲ್ಲೇ ಬರ್ತಾರೆ, ಕಲ್ನ ಎತ್ಕೊಂಡು ಶಿವಲಿಂಗದ ಮೇಲೆ ಎಸ್ದಿ ಹೊರಡ್ತಾರೆ. ಒಂದಿನ ಏನಾಗತ್ತೆ, ಊಟಕ್ಕೆ ಅಂತ ಕುತ್ಕೊಂಡಿರ್ತಾರೆ. ಅವಾಗ ಅವ್ರಿಗೆ ಜ್ಞಾಪಕ ಆಗತ್ತೆ ಇವತ್ತು ಶಿವಲಿಂಗದ ಮೇಲೆ ಕಲ್ನ ಎಸ್ದಿಲ್ಲ ಅಂತ. ಓಡೋಗಿ ಕಲ್ನ ಎತ್ಕೊಂಡು ಮತ್ತೆ ಶಿವಲಿಂಗದ ಮೇಲೆ ಎಸಿತಾರೆ. ಅವರ ನಿಷ್ಕಪಟ ಪ್ರೀತಿ ನೋಡಿ ಮಹಾದೇವ ಅವರಿಗೆ ದರ್ಶನ ನೀಡಿ ಮೋಕ್ಷ ಕೊಡ್ತಾರೆ. ಮಹಾದೇವನ ಮೇಲೆ ಕಾಲಿಟ್ರು ಸರಿ, ಕಲ್ಲಲ್ಲಿ ಹೊಡೆದ್ರು ಸರಿ, ಮಹಾದೇವ ಅವರಲ್ಲಿ ನೋಡೋದು ಮಗುವಿನಂತ ಪ್ರೀತಿನ. ಹರ್ ಹರ್ ಮಹಾದೇವ್.